ನೈಸ್ ಆಗಬೇಕು. ನೈಸ್ ಆಗಿದ್ರೆ ಚೆನ್ನಾಗಿರುತ್ತೆ. ಫೈನಲಿ ನಾನು ವೇಟ್ ಮಾಡಕ್ ಆಗ್ತಾ ಇಲ್ಲ. ಬಿಸಿ ಬಿಸಿ ತಟ್ಟೆ ಇಡ್ಲಿ. ಸೊ ಬೆಳಿಗ್ಗೆ ತಟ್ಟೆ ಇಡ್ಲಿ ತಿನ್ನೋದು ಅನಿಸ್ತಾ ಇದೆ. ಏನು ಮಾಡೋದು? ಬನ್ನಿ ನನ್ನ ಜೊತೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಒಂದು ಇಂಟ್ರೆಸ್ಟಿಂಗ್ ಜಾಗ. ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಆಗೋದು ನನ್ನ ಜಾಗ. ಹೋಗ್ತಾ ಇರೋದು ಬಿಡದಿಯಲ್ಲಿ ಒಂದು ಫೇಮಸ್ ತಟ್ಟೆ ಇಡ್ಲಿ ಜಾಗ. ಮತ್ತು ನೀವು ಬೆಳಿಗ್ಗೆ ನಮ್ಮ ನೆಲಮಂಗಲದಿಂದ ಹೊರಡ್ತಾ ಇದ್ರೆ ನೀವು ನೈಸ್ ರೋಡಿಂದ ಸ್ಟ್ರೇಟ್ ಹೋಗಿ ಆರಾಮಾಗಿ ಅಲ್ಲಿ ರೀಚ್ ಮಾಡ್ತೀರಾ. ಸೊ ಸದ್ಯಕ್ಕೆ ರೋಡು ಚೆನ್ನಾಗಿದೆ, ಬೆಳಿಗ್ಗೆ ಟ್ರಾಫಿಕ್ಕು ಸಿಗಲ್ಲ. ಬೇಗ ಹೊರಟ್ಬಿಟ್ರೆ ಬೇಗ ರೀಚ್ ಆಗ್ಬೋದು. ಆಲ್ಮೋಸ್ಟ್ 7-7:30 ತನಕ ಸ್ಟಾರ್ಟ್ ಮಾಡಿದ್ರೂ ಪರವಾಗಿಲ್ಲ. 8:15 ಒಳಗಡೆ ನೀವು ಅಲ್ಲಿ ರೀಚ್ ಆಗ್ತೀರ. ಸೊ ಇಲ್ಲಿ ಒಂದು ಶಾರ್ಪ್ ಲೆಫ್ಟ್ ಟರ್ನ್ ಸಿಗತ್ತೆ, ಅದನ್ನ ತಗೋಬೇಕು. ಸ್ವಲ್ಪ ನಾವು ತಗೊಂಡೋಗಿ ಈಗ ಸಿಕ್ತು ಕರೆಕ್ಟಾಗಿ. ಈ ರೋಡ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಆಲ್ಮೋಸ್ಟ್ 3 ಲೇನ್ ಇಲ್ಲಿ, 4 ಲೇನ್ ಆ ಕಡೆ. ತುಂಬಾ ಸ್ಮೂತ್ ಆಗಿದೆ. ಮತ್ತೆ ಎಲ್ಲಾ ಕಡೆ ನೋಡಿ ನೀವು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಡೆಂಟಲ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜು, ಎಷ್ಟೋ ಕಾಲೇಜಸ್ ಈ ರೂಟಲ್ಲಿ ನಿಮಗೆ ಸಿಗತ್ತೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ದೊಡ್ಡದಾಗಿ ಆಲ್ಮೋಸ್ಟ್ 11-12 ಟೋಲ್ಸ್, 11 ಲೇನ್ ಟೋಲ್. ಈಗ ಒಂದು ಟರ್ನಿಂಗ್ ಬರುತ್ತೆ, ಬಿಡದಿಗೆ ಲೆಫ್ಟ್ ತಗೋಬೇಕು. ಈಗ ಇಲ್ಲಿ ಲೆಫ್ಟ್ ತಗೊಳ್ಳೋದು. ಸೊ ಫೈನಲಿ ನಾವು ಬಿಡದಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಈಗ ಅದು ಸ್ಪೆಷಲ್ ಹೋಟೆಲ್ ನಾನು ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಒಂದು 40 ಮಿನಿಟ್ಸಲ್ಲಿ ನಾನು ನೆಲಮಂಗಲದಿಂದ ಇಲ್ಲಿ ರೀಚ್ ಆಗಿದ್ದೀನಿ. ತುಂಬ ಚೆನ್ನಾಗಿತ್ತು ರೋಡ್ಸು, ಜೊತೆಗೆ ಟ್ರಾಫಿಕ್ಕು ಕಡಿಮೆನೇ. ಒಂದು ಎಂಜಾಯ್ ಮಾಡ್ತಾರೆ ಒಂದು ಡ್ರೈವು, ಇಲ್ಲಾಂದರೆ ರೈಡಲ್ಲಿ ಬಂದರೆ ಸಕ್ಕತ್ತಾಗಿದೆ. ಸೊ ನಮಸ್ತೆ ನೆಲಮಂಗಲ. ಇವತ್ತು ನಾನು ಬಂದಿದ್ದೀನಿ ಬಿಡದಿಯಲ್ಲಿ. ಮತ್ತು ಬಿಡದಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಶಿವಕೃಪಾ ಬಿಡದಿ ಬಿಸಿ ತಟ್ಟೆ ಇಡ್ಲಿ ಹೋಟೆಲ್. ಇಲ್ಲಿ ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ತಟ್ಟೆ ಇಡ್ಲಿ ಜಾಗ. ಮತ್ತು ಇದು ನಮ್ಮದು ಹೈವೇಯಿಂದ ಎಕ್ಸಿಟ್ ನಿಮಗೆ ಸಿಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಸದ್ಯಕ್ಕೆ ನಾವು ಇಲ್ಲಿ ಬಂದಿದ್ದೀವಿ, ಬನ್ನಿ ನನ್ನ ಜೊತೆ ಊಟ ಮಾಡೋಣ. ಬಿಸಿ ಬಿಸಿ ತಟ್ಟೆ ಇಡ್ಲಿ. ಥ್ಯಾಂಕ್ ಯು. ಬಿಸಿ ಬಿಸಿ ತಟ್ಟೆ ಇಡ್ಲಿ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು, ಸಕ್ಕತ್ತಾಗಿದೆ, ಮೆಲ್ಟ್ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ತಗೊಂಡ್ರೇನು, ಚಟ್ನಿ ಹಾಕಿ ಅಲ್ಟಿಮೇಟ್ ಟೇಸ್ಟು. ತುಪ್ಪ ಜೊತೆ ತುಂಬ ಚೆನ್ನಾಗಿದೆ ಟೇಸ್ಟು. ಮತ್ತು ವಡೆನೂ ಇಲ್ಲಿ ವಡೆಯಲ್ಲಿ ಸ್ವಲ್ಪ ಸಾಂಬಾರು ಚಟ್ನಿ ಹಾಕಿ. ಫೈನಲಿ ನಾನು ವೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಮಸಾಲ ದೋಸೆ ಈಗ ಬಂದಿದೆ, ಟ್ರೈ ಮಾಡ್ತೀನಿ. ಚಟ್ನಿ ಜೊತೆ ಸೂಪರ್ ಆಗಿದೆ. ಸಾಂಬಾರು ಟ್ರೈ ಮಾಡೋಣ. ಅಲ್ಟಿಮೇಟ್ ಟೇಸ್ಟ್. ಮತ್ತು ಈ ಆಂಬಿಯನ್ಸು ಸ್ವಲ್ಪ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ. ಎಲ್ಲ ಫ್ಯಾಮಿಲಿ ಜೊತೆ ಬಂದರೆ ಒಂದು ಸೂಪರಾಗಿ ಇಡ್ಲಿ, ವಡ, ದೋಸೆ ಈಗ ತಿಂತಾ ಇದ್ದೀನಿ. ಇನ್ನೂ ಏನೇನೋ ಇದೆ. ಸ್ಪೆಷಲ್ ಬನ್ನಿ. ಸ್ಪೆಷಲ್ ನೋಡಿ, ನಾನು 1 by 1 ಎಲ್ಲ ಟ್ರೈ ಮಾಡ್ತೀನಿ. ಫಸ್ಟ್ ಇದೇನು ಸರ್? ವೆಜಿಟೇಬಲ್ ಪಲಾವ್. ಇದು ಪಚಡಿ ಅಲ್ಲ? ವೆಜಿಟೇಬಲ್ ಪಲಾವ್, ವೆರಿ ಗುಡ್ ಟೇಸ್ಟ್. ಇದೇನು? ಪುಳಿಯೋಗರೆ. ಆಲ್ ದ ವೆರೈಟೀಸ್ ಆರ್ ಅಮೇಝಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಸು ಮತ್ತು ಸಬ್ಬಕ್ಕಿ. ಸಬ್ಬಕ್ಕಿ ಸಪ್ರೇಟ್ ಆಗಿ. ಮತ್ತೆ ನೋಡಿ ಈ ಥರ ಮಾಡೋದು. ಇದೆಲ್ಲ ಇಲ್ಲಿ ಸ್ಲೋಲಿ ಹಾಕೋದು.
ಆನ್ ಮಾಡ್ತಾರೆ. ನೋಡಿ ಯಾವ ತರ ಇದು ರೆಡಿ ಆಗುತ್ತೆ. ಒಂದು ಸ್ಲೋಲಿ, ಇದು ಸ್ವಲ್ಪ ಚಿಕ್ಕ ಬ್ಯಾಚ್ ಮಾಡ್ತಾ ಇದ್ದಾರೆ ತೋರ್ಸಕ್ಕೆ ಯಾವ ತರ ಮಾಡೋದು ನೋಡಿ. ಇದರಲ್ಲಿ ಎಲ್ಲ ಅದು ಒಂದು ಮಿಕ್ಸ್ ಆಗತ್ತೆ. ಮಿಕ್ಸ್ ನಾವು ಎಷ್ಟು ಕೈ ಕೊಟ್ಟು ರುಬ್ಬಿ ಸಾಫ್ಟ್ ಬರುತ್ತೆ, ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗುತ್ತೆ ಸರ್. ಕ್ಲೀನಾಗಿ ನೈಸ್ ಆಗಬೇಕು. ನೈಸ್ ಆಗಿದ್ರೆ ಚೆನ್ನಾಗಿರುತ್ತೆ. ಫುಲ್ ಹೂವು ಬಂದಾಗ ಬರುತ್ತೆ. ಓ ಸರಿ ಸರಿ ಸರಿ. ನೋಡಿ ಈ ತರ ಆಲ್ಮೋಸ್ಟ್ ಒಂದ್ ಬ್ಯಾಚ್ ಅಲ್ಲಿ ಎಷ್ಟು ಕೆಜಿ ಆಗುತ್ತೆ ಇದರಲ್ಲಿ? ಸರ್ ಇದು 5 kg. 5 kg. 5 kg. ಮತ್ತೆ ಒಂದು ಬ್ಯಾಚ್ ಕಂಪ್ಲೀಟ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸರ್? ಒಂದೂವರೆ ಗಂಟೆ ಟೈಮ್. 1 hour ಗಂಟೆ. ಒಂದೂವರೆ ಗಂಟೆ. ನೋಡಿ ಅಷ್ಟು ಕೆಲಸ ನಡೆಯುತ್ತೆ. ನೋಡಿ ಇದು ಫಿನಿಶ್ ಪ್ರಾಡಕ್ಟ್ ನೋಡಿ. ಫಿನಿಶಿಂಗ್ ಸರ್, ಫಿನಿಶಿಂಗ್ ಬರುತ್ತೆ ನೋಡಿ. ಫಿನಿಶಿಂಗ್ ಅಲ್ಲಿ ಫಿನಿಶಿಂಗ್ ಈ ತರ ನೋಡಿ ಸೂಪರ್ ಆಗಿದೆ, ಸಾಫ್ಟ್ ಆಗಿದೆ. ಫಿನಿಶಿಂಗ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಸೊ ಈ ತರ ಎಲ್ಲ ನಮ್ದು ತಟ್ಟೆ ಇಡ್ಲಿ ರೆಡಿ ಆಗೋದು. ಸಕ್ಕತ್ತಾಗಿದೆ. ನೀವು ಒಂದ್ಸತಿ ಬಂದ್ರೆ ಎಂಜಾಯ್ ಮಾಡ್ತೀರಾ ಈ ಜಾಗನ ನೋಡಿ. ಮತ್ತೆ ಈ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಈಗ ನಾನು ಕಿಚನ್ ಅಲ್ಲಿ ಇದ್ದೀನಿ ಪ್ರಭು ಅವ್ರ ಜೊತೆ. ಪ್ರಭು ಅವರೇ, ಎಷ್ಟು ಇಡ್ಲಿ ಒಂದಿನದಲ್ಲಿ ಮಾಡೋದು? ಸರ್ ಒಂದಿನಲ್ಲಿ ಒಂದು 30 kg ಅಷ್ಟು ಖಾಲಿ ಮಾಡ್ತೀವಿ. 30 kg ಅಷ್ಟು ಅಂದ್ರೆ ಎಷ್ಟು ಇಡ್ಲಿ ಆಗುತ್ತೆ? 30 ಅಂದ್ರೆ ಒಂದು 600-700 ಆಗುತ್ತೆ. 600-700 ಇಡ್ಲೀಸ್. ಅದು ಈ ತರ. ಮತ್ತೆ ಬ್ಯಾಟರ್ ಎಷ್ಟು ಟೈಮ್ ಆಗುತ್ತೆ ಇದನ್ನ ಮಾಡಕ್ಕೆ? ಸರ್ ಇದು 4 hours ಬೇಕು. 4 hours ಬೇಕು. 4 hours ಮಾಡಿ ಅದಾದ್ಮೇಲೆ ಇದೆಲ್ಲ ಪ್ರಿಪೇರ್ ಮಾಡಿ ಮತ್ತೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗೋದು? ಸರ್ ಬೆಳಿಗ್ಗೆ 4:30 ಇಂದ ಸ್ಟಾರ್ಟ್ ಆಗುತ್ತೆ. 4:30 ಇಂದ 4:30 ಇಂದ ಕಂಟಿನ್ಯೂ ಆಗುತ್ತೆ. ಮತ್ತೆ ಎಷ್ಟು ಗಂಟೆ ತನಕ? ಆಲ್ಮೋಸ್ಟ್ ಲಂಚ್ ತನಕ. ಈವ್ನಿಂಗ್ 4 o'clock ಲಾಸ್ಟ್. ಈವ್ನಿಂಗ್ 4 o'clock ತನಕ ಇಲ್ಲಿ ನಡೆಯುತ್ತೆ. ಮತ್ತೆ ತಟ್ಟೆ ಇಡ್ಲಿ ಇದೆ. ಅದ್ರ ಜೊತೆಗೆ ಇನ್ನೂ ಏನೇನು ಪಾಪ್ಯುಲರ್ ನಿಮ್ಮ ಜಾಗದಲ್ಲಿ ಏನೇನು ಜಾಸ್ತಿ ತಗೊಂಡೋಗ್ತಾರೆ? ಸರ್ ನಮ್ಮಲ್ಲಿ ಮೇನು ಓಲ್ಡ್ ಅದು ಅಂದ್ರೆ ಚಿತ್ರಾನ್ನ, ಪುಳಿಯೋಗರೆ, ಪೊಂಗಲ್ ಹೋಗುತ್ತೆ, ಪೊಂಗಲ್, ಇಡ್ಲಿ ವಡೆ ಹೋಗುತ್ತೆ, ಇಡ್ಲಿ ವಡೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ ಹೋಗುತ್ತೆ ಸರ್. ಓಕೆ. ಸೊ ನೋಡಿ ಇದೆಲ್ಲ ಐಟಮ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ನೋಡಿ ಯಾವಾಗಲೂ ಇಲ್ಲಿ ಬ್ಯುಸಿ ಆಗಿರುತ್ತೆ. ಎಷ್ಟೋ ಜನ ಬಂದು ತಗೊಂಡೋಗ್ತಾರೆ. ಇಡ್ಲಿ ವಡ ಮತ್ತೆ ದೋಸೆ ತುಂಬ ಪಾಪ್ಯುಲರು. ಮತ್ತೆ ಇದರಲ್ಲಿ ಎಷ್ಟು ಟೈಮ್ ತಗೊಳುತ್ತೆ ಸರ್ ಕಂಪ್ಲೀಟ್ ಆಗೋಕ್ಕೆ? ಮಿನಿಮಮ್ 15 ನಿಮಿಷ. 15 ನಿಮಿಷ ಆಗುತ್ತೆ. 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಹೇಗಿತ್ತು ಇಡ್ಲಿ? ಇಡ್ಲಿ ಚೆನ್ನಾಗಿದೆ. ಏನ್ ನಿಮ್ದು ಫೇವ್ರೇಟ್ ಇಲ್ಲಿ ಇಡ್ಲಿ? ತಟ್ಟೆ ಇಡ್ಲಿ, ಇಡ್ಲಿ ವಡೆ ಫೇವ್ರೇಟ್ ನಮಗೆ. ಫೇವ್ರೇಟ್? ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಹೌದು. ಹೌದಾ? ಚೆನ್ನಾಗಿದೆಯಾ? ಸರ್ ನಿಮ್ದು ಏನ್ ಫೇವ್ರೇಟ್? ನಮ್ದು ಇಡ್ಲಿನೇ. ಇಡ್ಲಿ ಎಷ್ಟು ಇಡ್ಲಿ ಪ್ಲೇಟ್ ತಗೊಳ್ತೀರಾ ಒಂದು ಟೈಮಲ್ಲಿ? ನಾನು ಒಂದು ಪ್ಲೇಟ್ಗೆ 2 ಪ್ಲೇಟ್ ಇಡ್ಲಿ ತಿಂತೀನಿ ಒಂದು ಸಲ ಬಂದರೆ. 2 ಪ್ಲೇಟ್ ಇಲ್ಲ, ಅಷ್ಟು ಸಾಫ್ಟ್ ಇದೆ ನೋಡಿ. ಅಷ್ಟು ಸಾಫ್ಟ್ ಆಗಿದೆ ಇಡ್ಲಿ. ಮುಂದೇನೋ ಕೇಳ್ತೀನಿ. ಕಾಫಿ ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಏನ್ ಫೇವ್ರೇಟ್ ನಿಮ್ದು ಇಲ್ಲಿ ಊಟದಲ್ಲಿ? ಇದು ಇಡ್ಲಿ ಚೆನ್ನಾಗಿದೆ. ಇಡ್ಲಿ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬರ್ತೀರಾ? ಹೌದು, ಬಂದಿಲ್ಲ. ಈ ವೀಕೆಂಡ್ ಅಲ್ಲಿ ಎಲ್ಲ ಚೆನ್ನಾಗಿ ಸ್ವಲ್ಪ ಔಟಿಂಗ್ ಆಗತ್ತೆ. ಎಲ್ಲಿಂದ ಬರೋದು ಸರ್? ಬೆಂಗಳೂರಿಂದ. ನೋಡಿ ಬೆಂಗಳೂರಿಂದ ಅವರೆಲ್ಲ ಬರೋದು ತುಂಬಾ ಚೆನ್ನಾಗಿದೆ. ಅಂದ್ರೆ ಡ್ರೈವ್ ಮಾಡಿ ಬರೋದು ಒಂದು ವೀಕೆಂಡ್ ಸ್ಪೆಷಲ್ ಆಗ್ಬಿಡುತ್ತೆ. ಹೌದು ಸರ್. ಹೇಗಿತ್ತೆ ಮೇಡಮ್? It is nice. It is nice. Very nice. Podi idli also is nice. Podi idli also is nice. Onion dosa. Everything is fresh and it's tasty. Tasty. What do you like? You want to say something? I like dosa. Dosa. Which one? Masala or Plain dosa. plain dosa? Oh, very nice. ನೋಡಿ ಪ್ಲೇನ್ ದೋಸೆನೂ ಚೆನ್ನಾಗಿದೆ. ಮಾಡಿದರಾ? ಏನಿದೆ? ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಸರ್. ರೈಸ್ ಬಾತ್ ಇಲ್ಲಿ ತುಂಬಾ ಚೆನ್ನಾಗಿದೆ. ಈವನ್ ಇಡ್ಲಿ ವಡೆನೂ ಚೆನ್ನಾಗಿದೆ. ಸೂಪರ್ ಆಗಿದೆ. ನಿಮ್ಗೆ ಫೇವ್ರೇಟ್ ಏನು? ತಟ್ಟೆ ಇಡ್ಲಿ? ಇಲ್ಲ, ಇಲ್ಲಿ ತಟ್ಟೆ ಇಡ್ಲಿ ಪ್ಲಸ್ ಪಲಾವ್. ಪಲಾವ್ ತುಂಬಾ ಚೆನ್ನಾಗಿದೆ. ಇವನ್ ನಾನು ಇಡ್ಲಿ ವಡೆನೂ ಟೇಸ್ಟ್ ಮಾಡಿದೆ, ಮಸಾಲೆ ದೋಸೆ ಟೇಸ್ಟ್ ಮಾಡಿದೆ. ಸೊ ಆಲ್ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಸೊ ಚೆನ್ನಾಗಿದೆ. ಎಲ್ಲ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೋದು. ಇವ್ರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಬಂದಿದ್ದೀನಿ. ಡೆಫಿನೆಟ್ಲಿ ನೀವು ಬನ್ನಿ, ಚೆನ್ನಾಗಿದೆ. ಸೊ ಐ ಥಿಂಕ್ ಮಾರ್ನಿಂಗ್ 6 to 5, ಈವ್ನಿಂಗ್ 5 ಇರುತ್ತೆ ಅನ್ಕೊಂತೀನಿ ಮೇ ಬಿ. ಸೊ ಟ್ರೈ ಮಾಡಿ ಒಂದ್ಸರಿ, ಚೆನ್ನಾಗಿದೆ. ಸರ್ ನಮಸ್ತೆ ಸರ್. ನಾನು ಇವತ್ತು ಬೆಂಗಳೂರಿಂದ ಬಂದಿದ್ದೀನಿ. ನಿಮ್ಮ ಜಾಗ ಬಗ್ಗೆ ತುಂಬ ಕೇಳಿದ್ದೆ. ಸೊ ನಿಮ್ಮ ಜಾಗದಲ್ಲಿ ಏನೇನು ಸಿಗತ್ತೆ? ಸರ್ ನಮ್ಮ ಜಾಗದಲ್ಲಿ ಮೇನ್ ತಟ್ಟೆ ಇಡ್ಲಿನೇ ಫೇಮಸ್. ಬೆಳ್ಳಿ ತಟ್ಟೆ ಇಡ್ಲಿ ಅಂತ ಹೇಳಿ. ಸೊ ತುಂಬಾ ವರ್ಷಗಳಿಂದ ಬಾಂದ್ರದಲ್ಲಿ ಬಿಡದಿನಲ್ಲಿ ಫೇಮಸ್ ತಟ್ಟೆ ಇಡ್ಲಿ ಆಕ್ಚುಲಿ. ಸೊ ಜನಗಳು ಇಷ್ಟಪಡ್ತಾ ಇರೋದು, ಜನಗಳು ಬರೋದು ಇಲ್ಲಿ ಬಿಡದಿ ಬರ್ತಾರೆ ಅಂತ ಹೇಳಿದ್ರೆ ತಟ್ಟೆ ಇಡ್ಲಿನೇ ಉಟ್ಕೊಂಡೋಸ್ಕರ ಬರ್ತಾರೆ. ಸೊ ನಾವು ತುಂಬಾ ವರ್ಷಗಳಿಂದ ಮಾಡ್ತಾ ಇದೀವಿ ತಟ್ಟೆ ಇಡ್ಲಿನ. ಎಷ್ಟು ವರ್ಷ ಆಗಿದೆ? ಹಾಗೆ ಒಂದು ಹಾರ್ಡ್ಲಿ
ಇದು ಸ್ಟಾರ್ಟ್ ಆಗಿ ಒಂದು 100 ಇಯರ್ ಮೇಲಾಗಿದೆ. ಸೊ ಅವಾಗಿನ ಪರಂಪರೆಯಿಂದ ಬರ್ತಾ ಇದ್ದಾರೆ. ಸೊ ತುಂಬಾ ಟೈಮಿಂದ ತುಂಬಾ ಟೈಮಿಂದ ಮಾಡ್ತಿದ್ದಾರೆ. ನಾವು ಸ್ಟಾರ್ಟ್ ಆಗಿ ಒಂದು 20 years ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿಗೆ ರೋಡ್ ಎಕ್ಸ್ಟೆನ್ಷನ್ ಆದ್ಮೇಲೆ ಈಗ ಇದು ಹೊಸ NH ಬಂದಾದ್ಮೇಲೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಈ ಎಕ್ಸಿಟ್ ಎಂಟ್ರಿನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಎಕ್ಸಿಟ್ ಹತ್ರ ಇದೆ, ಸೊ ಅದರಿಂದ ಜನಗಳಿಗೆ ಈಸಿಯಾಗಿ ಆಗುತ್ತೆ, ಈಸಿಯಾಗಿ ಬಂದು ಹೋಗೋದಕ್ಕೆ. ಸೊ ಕಂಫರ್ಟ್ ಇದೆ. ಮತ್ತೆ ಈ ಹೈವೇನಲ್ಲಿ ತುಂಬಾ ಹೋಟೆಲ್ಗಳಾಗ್ಲಿ ಇದಾಗ್ಲಿ ಈಗ ತುಂಬಾ ಅವಕಾಶಗಳಿಲ್ಲ. ಈ ಹೈವೇನಲ್ಲಿ ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಒಂದು, ಹಾಗೆ ಆ ಒಂದು ಟೇಸ್ಟ್ ಜನಗಳಿಗೆ ಈಸಿಯಾಗಿ ಕೊಡೋ ತರ ಹಾಕ್ಬೇಕು. ಮತ್ತೆ ಇದು ಈಸಿಯಾಗಿ ಅಪ್ರೋಚಬಿಲಿಟಿ, ನಾನು ಗೂಗಲ್ ಮ್ಯಾಪ್ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೋಡ್ಕೋಬಹುದು. ಇದು ಡೈಲಿ ಓಪನ್ ಇರತ್ತಾ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಮಾರ್ನಿಂಗ್ ನಾವು ಇಲ್ಲಿ ಮಾಡ್ತಿದ್ದೀವಿ ಒಂದು 5 o'clock ಓಪನ್ ಆಗುತ್ತೆ. 5 to ಈಗ ಇಲ್ಲಿ ನೈಟ್ ವರ್ಗೂ ಇರುತ್ತೆ, 10 ವರ್ಗೂ ಇರುತ್ತೆ. ಸೊ ಈಗ ಹೈವೇನಲ್ಲಿ ಈಗ ಮಾರ್ನಿಂಗ್ 5 o'clock ಸ್ಟಾರ್ಟ್ ಆದ್ರೆ 10 o'clock ನಾವು ಇಡ್ಲಿ ಅಂತ ಕೊಡ್ತೀವಿ. ಎಲ್ಲ ಇರುತ್ತೆ. ಮತ್ತೆ ಏನೇನು ಐಟಮ್ಸ್ ಸಿಗುತ್ತೆ ಸ್ವಲ್ಪ ಹೇಳಿ. ಆಗಿ ತಟ್ಟೆ ಇಡ್ಲಿ, ಉದ್ದಿನ ವಡ, ಮಸಾಲೆ ವಡ, ರೈಸ್ ಬಾತು, ಬಿಸಿಬೇಳೆ ಬಾತು, ಪೊಂಗಲ್ಲು, ಮತ್ತೆ ಗೀ ಪುಡಿ ಇಡ್ಲಿ ಅಂತ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ಕೊಡ್ತೀವಿ. ದೋಸೆಗಳಲ್ಲಿ 8 ವೆರೈಟಿ ದೋಸೆ ಕೊಡ್ತೀವಿ. ಸೊ ಆಫ್ಟರ್ ದಟ್ ಮೆನು ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಜಾಸ್ತಿ ಮೆನುಗಳು ನಾವು ಕೊಡ್ತಾ ಹೋಗ್ತೀವಿ. ಮತ್ತೆ ಯಾರಾದ್ರೂ ಆಚೆ ಕಡೆಯಿಂದ ಕೇಟರಿಂಗ್ ಮಾಡಿಸ್ಬೇಕಂದ್ರೆ ಅವ್ರು ಮಾಡ್ಬೋದಾ? ಮಾಡ್ತೀವಿ ಸರ್, ನೋ ಇಶ್ಯೂಸ್, ಮಾಡ್ಕೊಡ್ತೀವಿ. ಅಕಸ್ಮಾತ್ ಬೆಂಗಳೂರಲ್ಲಿ ಅವ್ರಿಗೆ ಏನಾದ್ರು ಬೇಕಂದ್ರೆ ಇಲ್ಲಿಂದ ನಾವು ಮಾಡಿ ಕಳಿಸ್ತೀವಿ, ಅಲ್ಲೇ ಪ್ರಿಪೇರ್ ಮಾಡಿ ಕೊಡ್ತೀವಿ. ಆ ಥರ ನಡೀತದೆ. ಸೊ ನಿಮ್ ಜಾಗ ಹೆಸರು, ಲೊಕೇಶನ್ ಸ್ವಲ್ಪ ಹೇಳ್ಬಿಡ್ತೀರಾ ಸರ್? ಇದು ಬಂದು ಬಿಡದಿ ಮತ್ತೆ ರಾಮನಗರ ಬಿಟ್ವೀನ್ ಬರುತ್ತೆ. ಸಂಗನ ದೊಡ್ಡಿ ಅಂತ ಹೇಳಿ. ಸೊ ಬಿಡದಿಯಿಂದ ಫಸ್ಟ್ ಎಕ್ಸಿಟ್, ಸೆಕೆಂಡ್ ಎಕ್ಸಿಟ್ ಆಕ್ಚುಲಿ. ಫಸ್ಟ್ ಎಕ್ಸಿಟ್ ಬಂದು ಇನ್ನೊಂದಿದೆ, ಸೆಕೆಂಡ್ ಎಕ್ಸಿಟ್ ಬರುತ್ತೆ. ಸೊ ನೀವು ಈಸಿಯಾಗಿ ಬೋರ್ಡ್ ಇದೆ ಹೈವೇನಲ್ಲಿ, ರಾಮನಗರ ಎಕ್ಸಿಟ್ 8 ಕಿಲೋಮೀಟರ್ ಅಂತ ಇದೆ. ಸೊ ಅಲ್ಲಿಂದ ನೀವು ಆರಾಮ್ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಇದೆ ನಮ್ದು. ಎಕ್ಸಿಟ್ ಪಾಯಿಂಟ್ ಅಲ್ಲಿ, ಯಾಕಂದ್ರೆ ನಾವು ಆಕ್ಚುಲಿ ಸರ್ವಿಸ್ ರೋಡ್ ಇಂದ ಬಂದ್ವಿ. ನಮಗೆ ಅನಿಸ್ತು ಇಲ್ಲಿ ಬರುತ್ತೆ, ಬಟ್ ಎಕ್ಸಿಟ್ ಪಾಯಿಂಟ್ ಅಲ್ಲಿ 8 ಕಿಲೋಮೀಟರ್ ಇದೆ. ಬಿಡದಿಯಿಂದ 8 ಕಿಲೋಮೀಟರ್ ಇದೆ. ಸೊ ಈಸಿ ಗೊತ್ತಾಗುತ್ತೆ ನಿಮ್ಗೆ. ರಾಮನಗರ ಹೋಗೋದಕ್ಕೆ ಇದೆ ಎಕ್ಸಿಟ್ ಪಾಯಿಂಟ್. ಇದೆ ಎಕ್ಸಿಟ್ ಪಾಯಿಂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫೈನಲಿ ಕಾಫಿಯಿಂದ ಮುಗಿಬೇಕು. ಏನಾದರೂ ಕಾರ್ಯಕ್ರಮ ಇದ್ರೆ ಕಾಫಿಯಿಂದ ಮುಗಿಸಿದ್ರೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಸೂಪರ್ ಆಗಿದೆ, ಸ್ಟ್ರಾಂಗ್ ಇದೆ. ಬೆಳಗ್ಗೆ ಬಂದು ನಾಷ್ಟ ಮಾಡಿ ಒಂದು ಕಾಫಿ ಸಿಕ್ಬಿಟ್ರೆ ಅಷ್ಟೇ, ಏನು ಹೇಳಿ ಅಷ್ಟೇ. ಥ್ಯಾಂಕ್ ಯು.